ಬದುಕು ಬದಲಿಸುವ 12 ಕಟು ಸತ್ಯಗಳು. ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ನಮ್ಮ ಸುತ್ತಮುತ್ತಲಿನ ಕೆಲವರು ಎಂತಹದ್ದೇ ಕಷ್ಟ ಬರಲಿ, ಎಂತಹದ್ದೇ ಬಿರುಗಾಳಿ ಬೀಸಲಿ ಅದನ್ನೆಲ್ಲ ದಾಟಿ ಹೇಗೆ ಮುನ್ನಡೆಯುತ್ತಾರೆ ಎಂದು? ಅವರನ್ನು ನೋಡಿದರೆ ಅನ್ನಿಸುತ್ತದೆ, ಇವರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿಯಿದೆ, ಜಗತ್ತೇ ಎದುರು ನಿಂತರೂ ಇವರು ಕುಗ್ಗುವುದಿಲ್ಲ ಎಂದು. ಅದೇ ಸಮಯದಲ್ಲಿ ಇನ್ನೂ ಕೆಲವರು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಎದೆಗುಂದಿ ತಾವೇ ನಿರ್ಮಿಸಿಕೊಂಡ ಕಷ್ಟದ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಾರೆ. ಕಣ್ಣಾಡಿಯ ಮುಂದೆ ನಿಂತು ತಮ್ಮನ್ನು ತಾವು ನೋಡಿಕೊಳ್ಳಲು ಅವರಿಗೆ ಸಂಕೋಚವಾಗುತ್ತದೆ, ತಮ್ಮ ಬದುಕಿನ ಬಗ್ಗೆಯೇ ಜಿಗುಪ್ಸೆ ಮೂಡಿರುತ್ತದೆ. ಯಾಕೆ ಹೀಗೆ? ಯಾಕೆ ಒಬ್ಬ ವ್ಯಕ್ತಿ ಅಷ್ಟು ಬಲಶಾಲಿಯಾಗಿರುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ತನ್ನ ಕಣ್ಣಿಗೆ ತಾನೇ ಬಿದ್ದು ಹೋಗಿರುತ್ತಾನೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ನಮಗೆ ಸಿಗುವ ಅದ್ಭುತವಾದ ಉತ್ತರವೇ ಜಾರ್ಡನ್ ಪೀಟರ್ಸನ್ ಅವರು ನೀಡಿದ 12 ನಿಯಮಗಳು. ನೋಡಿ ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಬೇರೆಯವರನ್ನು ಬದಲಾಯಿಸುವ ಆಸೆಯಿದೆ. ತಂದೆ ತಾಯಿಗೆ ಮಕ್ಕಳನ್ನು ಬದಲಾಯಿಸಬೇಕು, ಮಕ್ಕಳಿಗೆ ಈ ಸಮಾಜದ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು, ಇನ್ನು ವ್ಯವಸ್ಥೆಗೆ ಇಡೀ ಜಗತ್ತನ್ನೇ ಬದಲಾಯಿಸಬೇಕು ಎಂಬ ಹಠ. ಆದರೆ ಕಣ್ಣಾಡಿಯ ಮುಂದೆ ನಿಂತು ಈ ಜಗತ್ತನ್ನು ಬದಲಾಯಿಸುವ ಮುನ್ನ ನಾನು ನನ್ನನ್ನು ಬದಲಾಯಿಸಿಕೊಳ್ಳಬಲ್ಲೆನೆ ಎಂದು ಕೇಳಿಕೊಳ್ಳುವ ಧೈರ್ಯ ಎಷ್ಟು ಜನರಿಗೆ ಇದೆ? ಈ ಒಂದು ಪ್ರಶ್ನೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಇಂದು ನಾವು ಆಡಿಯೋ ಇನ್ಸೈಟ್ಸ್ನಲ್ಲಿ ಚರ್ಚೆ ಮಾಡುತ್ತಿರುವುದು ಕೇವಲ ಪುಸ್ತಕದ ಸಾಲುಗಳಲ್ಲ. ಇದು ಜವಾಬ್ದಾರಿಯ ಪಾಠ. ಇದು ಸುಖವಾದ ಹಾದಿಯಲ್ಲ, ಬದಲಿಗೆ ಕಷ್ಟವಾದರೂ ಸರಿ, ಸತ್ಯದ ಹಾದಿಯಲ್ಲಿ ನಡೆದು ನಮ್ಮನ್ನು ನಾವು ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವ ದಾರಿ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ಇಂದು ನಾವು ಮಾತನಾಡಲಿರುವುದು ನಿಮ್ಮ ಅಂತರಂಗದ ಶಕ್ತಿಯ ಬಗ್ಗೆ. ಜಾರ್ಡನ್ ಪೀಟರ್ಸನ್ ಅವರ 12 ನಿಯಮಗಳು ಜೀವನದ ಸಾರ. ಮೊದಲನೆಯ ನಿಯಮವನ್ನು ಗಮನಿಸಿ. ಇದು ಕೇಳಲು ಬಹಳ ಸರಳವಾಗಿ ಅನ್ನಿಸಬಹುದು. ನಿಮ್ಮ ಭುಜಗಳನ್ನು ಹಿಂದಕ್ಕೆ ಎಳೆದು ಎದೆಯುಬ್ಬಿಸಿ ನೇರವಾಗಿ ನಿಲ್ಲಿ. ನಿಮಗೆ ಆಶ್ಚರ್ಯವಾಗಬಹುದು, ನಡೆಯುವ ರೀತಿಗೂ ನಮ್ಮ ಜೀವನದ ಗೆಲುವಿಗೂ ಏನು ಸಂಬಂಧ ಎಂದು. ಆದರೆ ಜಾರ್ಡನ್ ಪೀಟರ್ಸನ್ ಇಲ್ಲಿ ಒಂದು ವಿಚಿತ್ರವಾದ ಉದಾಹರಣೆಯನ್ನು ನೀಡುತ್ತಾರೆ. ಅದೇ ಲಾಬ್ಸ್ಟರ್ ಅಥವಾ ಏಡಿಗಳ ಪ್ರಪಂಚ. ಸಮುದ್ರದ ಆಳದಲ್ಲಿರುವ ಈ ಜೀವಿಗಳು ಕೂಡ ಮನುಷ್ಯರಂತೆಯೇ ತಮ್ಮ ಸಮಾಜದಲ್ಲಿ ಒಂದು ಅಂತಸ್ತನ್ನು ಕಾಪಾಡಿಕೊಂಡಿರುತ್ತವೆ. ಗಮನಿಸಿ, ಯಾವಾಗ ಒಂದು ಲಾಬ್ಸ್ಟರ್ ಅಥವಾ ಏಡಿ ಜಗಳದಲ್ಲಿ ಗೆಲ್ಲುತ್ತದೆಯೋ ಅದರ ದೇಹದಲ್ಲಿ ಸೆರೋಟೋನಿನ್ ಎನ್ನುವ ರಾಸಾಯನಿಕ ಹೆಚ್ಚಾಗುತ್ತದೆ. ಆಗ ಅದು ತನ್ನ ದೇಹವನ್ನು ಹಿಗ್ಗಿಸಿ ಗರ್ವದಿಂದ ಎದ್ದು ನಿಲ್ಲುತ್ತದೆ. ಸೋತ ಏಡಿ ಮುದುರಿಕೊಳ್ಳುತ್ತದೆ. ಮನುಷ್ಯನ ಕಥೆಯೂ ಇದಕ್ಕಿಂತ ಭಿನ್ನವೇನಲ್ಲ. ನೀವು ಯಾವಾಗ ಬಾಗಿ ನಡೆಯುತ್ತೀರೋ, ಯಾವಾಗ ನಿಮ್ಮ ಕಣ್ಣುಗಳು ನೆಲವನ್ನು ನೋಡುತ್ತಿರುತ್ತವೆಯೋ ಆಗ ನಿಮ್ಮ ಅರಿವಿಲ್ಲದೆಯೇ ನೀವು ಜಗತ್ತಿಗೆ ಒಂದು ಸಂದೇಶವನ್ನು ರವಾನಿಸುತ್ತಿದ್ದೀರಿ. ಆ ಸಂದೇಶವೇನೆಂದರೆ, ನಾನು ಸೋತಿದ್ದೇನೆ, ನಾನು ದುರ್ಬಲ, ನನ್ನ ಮೇಲೆ ಯಾರೂ ನಂಬಿಕೆ ಇಡಬೇಡಿ ಎಂದು. ಒಂದು ಸಂದರ್ಶನದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಇಬ್ಬರು ವ್ಯಕ್ತಿಗಳು ಕೆಲಸಕ್ಕೆ ಹೋಗುತ್ತಾರೆ. ಇಬ್ಬರ ವಿದ್ಯಾರ್ಹತೆ ಒಂದೇ ಇರಲಿ. ಆದರೆ ಒಬ್ಬನು ಕುಗ್ಗಿ ಹೋಗಿ ಭುಜಗಳನ್ನು ಇಳಿಸಿ ಕುಳಿತಿದ್ದರೆ, ಇನ್ನೊಬ್ಬನು ಎದೆಯುಬ್ಬಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿದ್ದರೆ ಕೆಲಸ ಯಾರಿಗೆ ಸಿಗುತ್ತದೆ ಯೋಚಿಸಿ. ಇದು ಕೇವಲ ತೋರಿಸಿಕೊಳ್ಳುವ ನಾಟಕವಲ್ಲ. ಪೀಟರ್ಸನ್ ಹೇಳುವ ಮಾತು ಬಹಳ ಆಳವಾಗಿದೆ. ಯಾವಾಗ ನೀವು ನಿಮ್ಮ ದೇಹದ ಭಂಗಿಯನ್ನು ಸರಿಪಡಿಸಿಕೊಳ್ಳುತ್ತೀರೋ ನಿಮ್ಮ ಮೆದುಳು ಕೂಡ ತನ್ನ ಆಲೋಚನೆಯನ್ನು ಬದಲಾಯಿಸಿಕೊಳ್ಳುತ್ತದೆ. ನರವಿಜ್ಞಾನ ಅಥವಾ ನ್ಯೂರೋ ಸೈನ್ಸ್ ಕೂಡ ಇದನ್ನೇ ಹೇಳುತ್ತದೆ. ನೀವು ಎದೆಯುಬ್ಬಿಸಿ ನಡೆದಾಗ ನಿಮ್ಮ ದೇಹದಲ್ಲಿ ಸೆರೋಟೋನಿನ್ ಮಟ್ಟ ಏರುತ್ತದೆ. ಇದು ನಿಮ್ಮ ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಹಿರಿಯರು ಕೂಡ ಇದನ್ನೇ ಹೇಳುತ್ತಿರಲಿಲ್ಲವೇ? ಎದೆ ತಟ್ಟಿ ಮುನ್ನುಗ್ಗು, ಎದೆ ಸೆಟಸಿ ನಡೆ ಎಂದು. ಆದರೆ ಇಂದಿನ ಮೊಬೈಲ್ ಯುಗದಲ್ಲಿ ನಾವೆಲ್ಲರೂ ಕುತ್ತಿಗೆ ಬಗ್ಗಿಸಿ ಪರದೆಯನ್ನು ನೋಡುತ್ತಾ ನಮ್ಮ ಆತ್ಮವಿಶ್ವಾಸವನ್ನು ಕೂಡ ಆ ಬಗ್ಗಿದ ಕುತ್ತಿಗೆಯ ಜೊತೆಗೆ ಇಳಿಸಿಬಿಟ್ಟಿದ್ದೇವೆ. ಹಾಗಾದರೆ ಇಂದಿನಿಂದ ಏನು ಮಾಡಬೇಕು? ಸರಳವಾಗಿ ಆರಂಭಿಸಿ. ಪ್ರತಿದಿನ ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಂತು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಡೆಯುವಾಗ ಭುಜಗಳು ಬಾಗಿರಬಾರದು. ಜಗತ್ತಿಗೆ ನೀವು ಸಾರಿ ಹೇಳಿ, ನಾನು ನನ್ನ ಬದುಕಿನ ಜವಾಬ್ದಾರಿಯನ್ನು ಹೊರಲು ಸಿದ್ಧನಿದ್ದೇನೆ ಎಂದು. ನೆನಪಿಡಿ, ನೀವು ನಿಮ್ಮನ್ನು ಗೌರವಿಸದಿದ್ದರೆ ಈ ಜಗತ್ತು ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ. ಈಗ 2ನೆಯ ನಿಯಮದ ಕಡೆಗೆ ನಡೆಯೋಣ. ಇದು ನಮ್ಮ ಮನಸ್ಸಿನ ಕರಾಳ ಸತ್ಯವನ್ನು ಬಿಚ್ಚಿಡುತ್ತದೆ. ನಿಯಮವೇನೆಂದರೆ, ನೀವು ನಿಮ್ಮ ಪ್ರೀತಿಯ ಮುದ್ದಿನ ಪ್ರಾಣಿಯನ್ನು ಅಥವಾ ನಿಮ್ಮ ಆಪ್ತರನ್ನು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆಯೇ ನಿಮ್ಮನ್ನು ನೀವು ನೋಡಿಕೊಳ್ಳಿ. ಇದು ಕೇಳಲು ವಿಚಿತ್ರ ಅನ್ನಿಸಬಹುದು, ಆದರೆ ಜಾರ್ಡನ್ ಪೀಟರ್ಸನ್ ಒಂದು ಕಟು ಸತ್ಯವನ್ನು ನಮ್ಮ ಮುಂದಿಡುತ್ತಾರೆ. ಜನ ತಮ್ಮ ಸಾಕು ಪ್ರಾಣಿಗಳಿಗೆ ಅಥವಾ ಮನೆಯವರಿಗೆ ಕಾಯಿಲೆಯಾದರೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುತ್ತಾರೆ, ಆರೈಕೆ ಮಾಡುತ್ತಾರೆ. ಆದರೆ ಅದೇ ಔಷಧಿ ತಮಗೆ ಬೇಕಾದಾಗ ಅದನ್ನು ತೆಗೆದುಕೊಳ್ಳಲು ಮರೆಯುತ್ತಾರೆ ಅಥವಾ ನಿರ್ಲಕ್ಷ್ಯ ಮಾಡುತ್ತಾರೆ. ಸಂಶೋಧನೆಗಳ ಪ್ರಕಾರ ವೈದ್ಯರು ಬರೆದುಕೊಟ್ಟ ಔಷಧಿಯನ್ನು ರೋಗಿಗಳು ತಮಗಾಗಿ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಇತರರಿಗಾಗಿ ಅಥವಾ ತಮ್ಮ ಪ್ರಾಣಿಗಳಿಗಾಗಿ ಶ್ರದ್ಧೆಯಿಂದ ಬಳಸುತ್ತಾರೆ. ಏಕೆ ಹೀಗೆ? ಮನುಷ್ಯ ತನ್ನನ್ನು ತಾನೇ ಏಕೆ ಇಷ್ಟು ದ್ವೇಷಿಸುತ್ತಾನೆ?
ಇದಕ್ಕೆ ಮೂಲ ಕಾರಣ ನಮ್ಮೊಳಗಿರುವ ಅಪರಾಧ ಪ್ರಜ್ಞೆ ಅಥವಾ ಗಿಲ್ಟ್. ನಮ್ಮ ಹಳೆಯ ತಪ್ಪುಗಳು, ನಾವು ಮಾಡಿದ ಅವಮಾನಗಳು ನಮ್ಮ ಮನಸ್ಸಿನ ಆಳದಲ್ಲಿ ಕುಳಿತು ನಮಗೆ ಪದೇ ಪದೇ ಹೇಳುತ್ತಿರುತ್ತವೆ, ನೀನು ಆರೈಕೆಗೆ ಯೋಗ್ಯನಲ್ಲ, ನಿನಗೆ ಶಿಕ್ಷೆಯಾಗಬೇಕು ಎಂದು. ನಿಮ್ಮ ಆಪ್ತ ಸ್ನೇಹಿತನೊಬ್ಬ ಬಂದು ತಾನು ಮಾಡಿದ ತಪ್ಪಿನ ಬಗ್ಗೆ ಹೇಳಿಕೊಂಡರೆ ನೀವು ಏನು ಮಾಡುತ್ತೀರಿ? ಅವನನ್ನು ಬೈದು ಹೊರಗೆ ಹಾಕುತ್ತೀರಾ? ಇಲ್ಲ ತಾನೇ. ಸಮಾಧಾನ ಮಾಡುತ್ತೀರಿ, ಪರವಾಗಿಲ್ಲ ಬಿಡು ಎಂದು ಧೈರ್ಯ ತುಂಬುತ್ತೀರಿ. ಆದರೆ ಅದೇ ತಪ್ಪು ನೀವು ಮಾಡಿದಾಗ ನಿಮ್ಮ ಮನಸ್ಸು ನಿಮ್ಮನ್ನು ಹೀನಾಯವಾಗಿ ಬೈಯುತ್ತದೆ. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು ಹೀಯಾಳಿಸುತ್ತದೆ. ಪೀಟರ್ಸನ್ ಕೇಳುತ್ತಾರೆ, ಬೇರೆಯವರ ಮೇಲೆ ತೋರಿಸುವ ಕರುಣೆಯನ್ನು ನಿಮ್ಮ ಮೇಲೆ ನೀವು ಯಾಕೆ ತೋರಿಸುವುದಿಲ್ಲ? ನಮ್ಮ ಸಮಾಜದಲ್ಲಿ ತ್ಯಾಗಕ್ಕೆ ದೊಡ್ಡ ಹೆಸರಿದೆ. ಅಮ್ಮ ಮಕ್ಕಗಾಗಿ ಊಟ ಬಿಡುತ್ತಾಳೆ, ಅಪ್ಪ ತನಗಾಗಿ ಒಂದು ಚಹಾ ಕುಡಿಯಲು ಯೋಚಿಸುತ್ತಾರೆ. ಆದರೆ ನೀವು ನಿಮ್ಮ ಆರೋಗ್ಯ ಕೆಡಿಸಿಕೊಂಡರೆ ನಿಮ್ಮನ್ನೇ ನಂಬಿರುವ ಕುಟುಂಬದ ಗತಿ ಏನು ಎಂದು ಯೋಚಿಸಿದ್ದೀರಾ? ಆದ್ದರಿಂದ ಇಂದೇ ನಿಮ್ಮನ್ನು ನೀವು ಒಬ್ಬ ಆತ್ಮೀಯ ಸ್ನೇಹಿತನಂತೆ ಕಾಣಲು ಶುರು ಮಾಡಿ. ನಿಮ್ಮ ನೋವನ್ನು ಗೌರವಿಸಿ. ನಿಮ್ಮನ್ನು ನೀವು ಮೇಲೆತ್ತದಿದ್ದರೆ ಬೇರಾರು ನಿಮ್ಮನ್ನು ಮೇಲೆತ್ತಲು ಸಾಧ್ಯವಿಲ್ಲ. ಮುಂದುವರಿಯುತ್ತಾ ಮೂರನೆಯ ನಿಯಮದ ಬಗ್ಗೆ ಆಳವಾಗಿ ಚಿಂತಿಸೋಣ. ನಿಮಗೆ ಒಳ್ಳೆಯದನ್ನು ಬಯಸುವ ಜನರೊಂದಿಗೆ ಮಾತ್ರ ಸ್ನೇಹ ಮಾಡಿ. ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ ಒಮ್ಮೆ ನೋಡಿ. ಅದರಲ್ಲಿ ಎಷ್ಟು ಜನ ನಿಜವಾಗಿಯೂ ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷಪಡುತ್ತಾರೆ? ನಾವು ಎಷ್ಟೋ ಬಾರಿ ಹಳೆಯ ಸ್ನೇಹ ಎಂಬ ಕಾರಣಕ್ಕೋ ಅಥವಾ ಸಂಬಂಧ ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೋ ನಮ್ಮನ್ನು ತುಳಿಯುವ, ನಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚುಪಡುವ ಜನರ ಜೊತೆಗೆ ಅಂಟಿಕೊಂಡಿರುತ್ತೇವೆ. ಪೀಟರ್ಸನ್ ಹೇಳುತ್ತಾರೆ, ಕೇವಲ ಜೊತೆಗೆ ಸಮಯ ಕಳೆಯುವುದು ಸ್ನೇಹವಲ್ಲ. ನೀವು ಹೊಸದಾಗಿ ಏನಾದರೂ ಸಾಧಿಸಿದಾಗ, ಹೊಸ ಕೆಲಸಕ್ಕೆ ಸೇರಿದಾಗ ನಿಮ್ಮ ಸ್ನೇಹಿತ ಅದನ್ನು ಕಂಡು ಸಂಭ್ರಮಿಸುತ್ತಾನೋ ಅಥವಾ ಕುಹಕದ ಮಾತು ಆಡುತ್ತಾನೋ ಗಮನಿಸಿ. ನೀವು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಲು ಶುರು ಮಾಡಿದಾಗ, ಓಹೋ ಇವನೊಬ್ಬನೇ ದೊಡ್ಡದಾದ ಎಂದು ಯಾರಾದರೂ ಹೀಯಾಳಿಸಿದರೆ ಅದು ತಮಾಷೆಯಲ್ಲ, ಅದು ಅವರ ಅಸುರಕ್ಷಿತ ಭಾವನೆ. ನೀವು ಬೆಳೆಯುತ್ತಿದ್ದರೆ ಅವರ ಸೋಲು ಅವರಿಗೆ ಎದ್ದು ಕಾಣುತ್ತದೆ. ಹಾಗಾಗಿ ಅವರು ನಿಮ್ಮನ್ನು ಮತ್ತೆ ಅವರ ಮಟ್ಟಕ್ಕೆ ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಾರೆ. ಒಬ್ಬ ನಿಜವಾದ ಸ್ನೇಹಿತ ಯಾರೆಂದರೆ ನಿಮ್ಮ ಶಿಸ್ತನ್ನು ಕಂಡು ತಾನು ಕಲಿಯಬೇಕು ಅಂದುಕೊಳ್ಳುವವನು, ನಿಮ್ಮ ಗೆಲುವಿನಲ್ಲಿ ತನ್ನ ಗೆಲುವನ್ನು ಕಾಣುವವನು. ಹಾಗಾಗಿ ಯೋಚನೆ ಮಾಡಿ, ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆಯೇ ಅಥವಾ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದ್ದಾರೆಯೇ? ನಿಮ್ಮ ಭವಿಷ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ನಿಮ್ಮ ಸ್ನೇಹಿತರ ಆಯ್ಕೆ ಸರಿಯಾಗಿರಲಿ. 4ನೆಯ ನಿಯಮ ಇಂದಿನ ಯುವಜನತೆಗೆ ಸಂಜೀವಿನಿ ಇದ್ದಂತೆ. ನಿಮ್ಮನ್ನು ನೀವು ಬೇರೆಯವರ ಜೊತೆ ಹೋಲಿಸಿಕೊಳ್ಳಬೇಡಿ. ಬದಲಿಗೆ ನಿನ್ನೆ ನೀವು ಹೇಗಿದ್ದಿರೋ ಅದಕ್ಕೆ ಇಂದಿನ ನಿಮ್ಮನ್ನು ಹೋಲಿಸಿಕೊಳ್ಳಿ. ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ನಮ್ಮ ನೆಮ್ಮದಿ ಹಾಳಾಗಲು ಅತಿ ದೊಡ್ಡ ಕಾರಣವೇ ಈ ಹೋಲಿಕೆ. ಇನ್ಸ್ಟಾಗ್ರಾಂ ತೆರೆದರೆ ಸಾಕು, ಯಾರೋ ವಿದೇಶ ಪ್ರವಾಸ ಮಾಡುತ್ತಿರುತ್ತಾರೆ, ಇನ್ಯಾರೋ ಹೊಸ ಕಾರು ಕೊಂಡಿರುತ್ತಾರೆ, ಮತ್ತೊಬ್ಬರು ತಾವು ಎಷ್ಟು ಸುಂದರವಾಗಿದ್ದೇವೆ ಎಂದು ತೋರಿಸಿಕೊಳ್ಳುತ್ತಿರುತ್ತಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಕೀಳರಿಮೆ ಮೂಡುತ್ತದೆ. ಛೇ, ನನ್ನ ಬದುಕು ಎಷ್ಟು ಕಷ್ಟದಲ್ಲಿದೆ, ನಾನು ಏನೂ ಸಾಧಿಸಿಲ್ಲ ಎಂದು ಮನಸ್ಸು ಕುಗ್ಗಿ ಹೋಗುತ್ತದೆ. ಆದರೆ ಪೀಟರ್ಸನ್ ಒಂದು ಸುಂದರವಾದ ಮಾತನ್ನು ಹೇಳುತ್ತಾರೆ. ನೀವು ನೋಡುತ್ತಿರುವುದು ಅವರ ಬದುಕಿನ ಹೈಲೈಟ್ ರೀಲ್ ಮಾತ್ರ, ಅಂದರೆ ಸಿನಿಮಾದ ಟ್ರೈಲರ್ ನೋಡಿದಂತೆ. ಅವರ ನಿಜವಾದ ಬದುಕಿನಲ್ಲಿರುವ ಕಷ್ಟ, ನೋವು, ಒಂಟಿತನ ನಿಮಗೆ ಕಾಣುವುದಿಲ್ಲ. ಪ್ರತಿಯೊಬ್ಬರ ಬದುಕಿನ ಹಾದಿ ಬೇರೆ ಬೇರೆ ಇರುತ್ತದೆ. ಒಬ್ಬ ಐಐಟಿ ಓದಿದವನಿಗೂ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿದವನಿಗೂ ಹೋಲಿಕೆ ಮಾಡಲು ಸಾಧ್ಯವೇ? ಇಲ್ಲ, ಏಕೆಂದರೆ ಅವರ ಹಿನ್ನೆಲೆಯೇ ಬೇರೆ. ಹಾಗಾದರೆ ಯಾರ ಜೊತೆ ಸ್ಪರ್ಧೆ ಮಾಡಬೇಕು? ಕೇವಲ ನಿಮ್ಮ ಜೊತೆ ಮಾತ್ರ. ನಿನ್ನೆಗಿಂತ ಇಂದು ನೀವು ಸ್ವಲ್ಪವಾದರೂ ಸುಧಾರಿಸಿದ್ದೀರಾ? ನಿನ್ನೆಗಿಂತ ಇಂದು ಒಂದು ಒಳ್ಳೆಯ ಕೆಲಸ ಹೆಚ್ಚಾಗಿ ಮಾಡಿದ್ದೀರಾ? ಹಾಗಿದ್ದರೆ ನೀವು ಗೆದ್ದಂತೆ. ನಿಮ್ಮ ನಿಜವಾದ ಎದುರಾಳಿ ನೀವೇ. ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಬದಲಾವಣೆ ಮಾಡಿಕೊಂಡರೆ 1 ವರ್ಷದಲ್ಲಿ ನೀವು ಊಹಿಸಲು ಸಾಧ್ಯವಾಗದಷ್ಟು ಎತ್ತರಕ್ಕೆ ಬೆಳೆದಿರುತ್ತೀರಿ. ಬೇರೆಯವರ ತೋಟದ ಹಸಿರು ನೋಡಿ ಕೊರಗುವ ಬದಲು ನಿಮ್ಮ ತೋಟಕ್ಕೆ ನೀರು ಹಾಕಿ. 5ನೆಯ ನಿಯಮ ಪೋಷಕರಿಗೆ ಒಂದು ಎಚ್ಚರಿಕೆ ಗಂಟೆ. ನಿಮ್ಮ ಮಕ್ಕಳು ನಿಮಗೆ ಇಷ್ಟವಾಗದಂತಹ ಕೆಲಸಗಳನ್ನು ಮಾಡಲು ಬಿಡಬೇಡಿ. ಇದು ಸ್ವಲ್ಪ ಕಠಿಣವಾಗಿ ಕೇಳಿಸಬಹುದು, ಆದರೆ ಪೀಟರ್ಸನ್ ಹೇಳುತ್ತಾರೆ, ಪೋಷಕರಾಗಿ ನಿಮ್ಮ ಕರ್ತವ್ಯ ಕೇವಲ ಪ್ರೀತಿಸುವುದಲ್ಲ, ತಿದ್ದಿಬುದ್ಧಿ ಹೇಳುವುದು ಕೂಡ. ಮಗು ತಪ್ಪು ಮಾಡಿದಾಗ, ಗಲಾಟೆ ಮಾಡಿದಾಗ ಇನ್ನೂ ಚಿಕ್ಕದು ಎಂದು ಸುಮ್ಮನಾದರೆ ಮುಂದೆ ಆ ಮಗು ಸಮಾಜದಲ್ಲಿ ಎಲ್ಲರ ತಿರಸ್ಕಾರಕ್ಕೆ ಗುರಿಯಾಗುತ್ತದೆ. ಮನೆಯೇ ಮಗುವಿನ ಮೊದಲ ಶಾಲೆ. ಮನೆಯಲ್ಲಿ ನೀವು ಶಿಸ್ತು ಕಲಿಸದಿದ್ದರೆ ಹೊರಗಿನ ಪ್ರಪಂಚ ಆ ಮಗುವಿಗೆ ಬಹಳ ಕ್ರೂರವಾಗಿ ಪಾಠ ಕಲಿಸುತ್ತದೆ. ಮಗು ಊಟವನ್ನು ಚೆಲ್ಲಿದಾಗ ನೀವು ನಕ್ಕರೆ ಮಗುವಿಗೆ ಅದು ತಮಾಷೆ ಅನ್ನಿಸುತ್ತದೆ. ಆದರೆ ಅದೇ ಮಗು ಬೆಳೆದು ದೊಡ್ಡವನಾದ ಮೇಲೂ ಹಾಗೆ ವರ್ತಿಸಿದರೆ ಯಾರೂ ಅವನನ್ನು ಇಷ್ಟಪಡುವುದಿಲ್ಲ. ಕೊನೆಗೆ ಪೋಷಕರಾದ ನೀವೇ ಅವನನ್ನು ಕಂಡರೆ ಬೇಸರ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಪ್ರೀತಿಯ ಜೊತೆಗೆ ಶಿಸ್ತು ಕೂಡ ಇರಲಿ.
6ನೆಯ ನಿಯಮ ಸಮಾಜ ಸುಧಾರಕರಿಗೆ ಮತ್ತು ವಿಮರ್ಶಕರಿಗೆ. ಜಗತ್ತನ್ನು ಟೀಕಿಸುವ ಮೊದಲು ನಿಮ್ಮ ಸ್ವಂತ ಮನೆಯನ್ನು ಸರಿಪಡಿಸಿಕೊಳ್ಳಿ. ನಾವೆಲ್ಲರೂ ದೇಶದ ಬಗ್ಗೆ, ರಾಜಕೀಯದ ಬಗ್ಗೆ, ಸಮಾಜದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುತ್ತೇವೆ. ವ್ಯವಸ್ಥೆ ಸರಿ ಇಲ್ಲ ಎಂದು ಬೈಯುತ್ತೇವೆ. ಆದರೆ ನಮ್ಮ ಸ್ವಂತ ಜೀವನದ ಕಥೆ ಏನು? ನಮ್ಮ ಕೋಣೆ ಸ್ವಚ್ಛವಾಗಿದೆಯೇ? ನಮ್ಮ ಸಂಬಂಧಗಳು ಸರಿಯಾಗಿವೆಯೇ? ನಮ್ಮ ಮನಸ್ಸು ಶಾಂತವಾಗಿದೆಯೇ? ಪೀಟರ್ಸನ್ ಹೇಳುತ್ತಾರೆ, ಯಾರು ತಮ್ಮ ಬದುಕನ್ನೇ ಶಿಸ್ತಿಗೆ ತರಲು ಸಾಧ್ಯವಿಲ್ಲವೋ ಅವರಿಗೆ ಜಗತ್ತನ್ನು ತಿದ್ದುವ ಹಕ್ಕು ಎಲ್ಲಿದೆ? ನಿಮ್ಮ ಸ್ವಂತ ಮನೆಯಲ್ಲಿ ಅಶಾಂತಿ ಇದ್ದರೆ ಹೊರಗೆ ಶಾಂತಿ ತರುವುದು ಹೇಗೆ? ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆಯೇ ಇದೆ, ಮನೆ ಗೆದ್ದು ಮಾರು ಗೆಲ್ಲು ಎಂದು. ಬದಲಾವಣೆಯನ್ನು ನಿಮ್ಮ ಹಾಸಿಗೆಯನ್ನು ಮಡಿಸಿ ಇಡುವುದರಿಂದ ಶುರು ಮಾಡಿ. ನಿಮ್ಮ ಮಾತುಗಳನ್ನು ಸುಧಾರಿಸಿಕೊಳ್ಳಿ. ಯಾವಾಗ ನೀವು ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ಹೊರುತ್ತೀರೋ ಆಗ ಸಮಾಜ ತಾನಾಗಿಯೇ ಸುಧಾರಿಸುತ್ತದೆ. 7ನೆಯ ನಿಯಮ ಬಹಳ ಆಳವಾದದ್ದು. ಯಾವುದು ಸುಲಭವೋ ಅದನ್ನು ಮಾಡಬೇಡಿ, ಯಾವುದು ಅರ್ಥಪೂರ್ಣವೋ ಅದನ್ನು ಮಾಡಿ. ಇಂದಿನ ತರಾತುರಿಯ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಶಾರ್ಟ್ಕಟ್ ಬೇಕು. ಬೇಗ ಹಣ ಸಂಪಾದಿಸಬೇಕು, ಬೇಗ ಸುಖ ಸಿಗಬೇಕು. ಆದರೆ ಸುಲಭದ ದಾರಿ ಯಾವಾಗಲೂ ತೃಪ್ತಿ ನೀಡುವುದಿಲ್ಲ. ಕೇವಲ ಹಣಕ್ಕಾಗಿ ಮಾಡುವ ಕೆಲಸ ನಿಮಗೆ ಹೊಟ್ಟೆ ತುಂಬಿಸಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ ನೀಡಲ್ಲ. ಜೀವನದ ನಿಜವಾದ ಅರ್ಥ ಇರುವುದು ಜವಾಬ್ದಾರಿಯಲ್ಲಿ. ಯಾವುದು ಕಷ್ಟವೋ, ಯಾವುದು ಸತ್ಯವೋ ಅದರ ಹಿಂದೆ ಹೋದಾಗ ನಮಗೆ ಸಿಗುವ ಅನುಭವ ನಮ್ಮನ್ನು ಗಟ್ಟಿಯಾಗಿಸುತ್ತದೆ. ಸುಲಭದ ದಾರಿಯಲ್ಲಿ ಹೋದರೆ ಕೊನೆಗೆ ಪಶ್ಚಾತ್ತಾಪ ಉಳಿಯುತ್ತದೆ. ಆದರೆ ಅರ್ಥಪೂರ್ಣ ದಾರಿಯಲ್ಲಿ ಹೋದರೆ ಕಷ್ಟವಿದ್ದರೂ ಕೊನೆಗೆ ಆತ್ಮತೃಪ್ತಿ ಇರುತ್ತದೆ. 8ನೆಯ ನಿಯಮ ಸತ್ಯದ ಬಗ್ಗೆ. ಸತ್ಯವನ್ನೇ ಹೇಳಿ ಅಥವಾ ಕನಿಷ್ಠ ಪಕ್ಷ ಸುಳ್ಳು ಹೇಳಬೇಡಿ. ನಾವು ದಿನನಿತ್ಯ ಎಷ್ಟೊಂದು ಸುಳ್ಳುಗಳನ್ನು ಹೇಳುತ್ತೇವೆ. ಕೆಲವೊಮ್ಮೆ ಬೇರೆಯವರ ಮನಸ್ಸು ನೋಯಿಸಬಾರದು ಎಂದು, ಕೆಲವೊಮ್ಮೆ ನಮ್ಮ ತಪ್ಪು ಮುಚ್ಚಿಕೊಳ್ಳಲು. ಆದರೆ ಪೀಟರ್ಸನ್ ಹೇಳುತ್ತಾರೆ, ನೀವು ಆಡುವ ಪ್ರತಿಯೊಂದು ಸುಳ್ಳು ನಿಮ್ಮ ಆತ್ಮದ ಒಂದೊಂದು ಭಾಗವನ್ನು ಕೊಲ್ಲುತ್ತದೆ. ಸುಳ್ಳು ಹೇಳಿದಾಗ ನೀವು ವಾಸ್ತವದಿಂದ ದೂರ ಓಡುತ್ತೀರಿ. ಸಮಸ್ಯೆ ಎದುರಿಸುವ ಬದಲು ಅದನ್ನು ಮುಂದೂಡುತ್ತೀರಿ. ಆದರೆ ಸುಳ್ಳಿನಿಂದ ಕಟ್ಟಿದ ಸೌಧ ಎಂದಾದರೂ ಒಂದು ದಿನ ಕುಸಿದೇ ಬೀಳುತ್ತದೆ. ಆಗ ಆಗುವ ಅನಾಹುತ ಇನ್ನೂ ದೊಡ್ಡದು. ಸತ್ಯ ಹೇಳುವುದು ಕಷ್ಟ, ಅದಕ್ಕೆ ಧೈರ್ಯ ಬೇಕು. ಆದರೆ ಸತ್ಯ ನಿಮ್ಮ ಬದುಕನ್ನು ಸರಳವಾಗಿ ಇಡುತ್ತದೆ. ಗೊಂದಲ ಇರುವುದಿಲ್ಲ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಜನರು ನಿಮ್ಮನ್ನು ನಂಬುತ್ತಾರೆ. ಪೀಟರ್ಸನ್ ಒಂದು ಮಾತು ಹೇಳುತ್ತಾರೆ, ಸುಳ್ಳು ಹೇಳುವ ಬದಲು ಮೌನವಾಗಿರುವುದು ಮೇಲು. 9ನೆಯ ನಿಯಮ ಕೇಳಿಸಿಕೊಳ್ಳುವುದರ ಬಗ್ಗೆ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರಿಗೆ ತಿಳಿದಿರುವುದು ನಿಮಗೇನೂ ಗೊತ್ತಿಲ್ಲ ಎಂದು ಭಾವಿಸಿ ಕೇಳಿಸಿಕೊಳ್ಳಿ. ನಾವು ಹೆಚ್ಚಾಗಿ ಮಾತನಾಡುವುದು ಕೇಳಿಸಿಕೊಳ್ಳುವುದಕ್ಕಲ್ಲ, ಬದಲಿಗೆ ಅವರಿಗೆ ಉತ್ತರ ಕೊಡುವುದಕ್ಕೆ. ಅವರು ಹೇಳುತ್ತಿರುವುದನ್ನು ಅರ್ಧಕ್ಕೆ ನಿಲ್ಲಿಸಿ ನಮ್ಮ ಕಥೆ ಹೇಳಲು ಕಾಯುತ್ತಿರುತ್ತೇವೆ. ಇದು ಅಹಂಕಾರದ ಲಕ್ಷಣ. ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟೇ ಸಾಮಾನ್ಯನಾಗಿದ್ದರೂ ಅವನಿಗೆ ಗೊತ್ತಿರುವ ಒಂದಾದರೂ ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಒಬ್ಬ ರೈತನಿಂದ ಒಬ್ಬ ವಿಜ್ಞಾನಿ ಕಲಿಯುವುದು ಸಾಕಷ್ಟಿರುತ್ತದೆ. ನಾವು ಯಾವಾಗ ನಮ್ರತೆಯಿಂದ, ಕಲಿಯುವ ಆಸೆಯಿಂದ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ. ಬೇರೆಯವರ ಅನುಭವದಿಂದ ನಾವು ಪಾಠ ಕಲಿಯಬಹುದು, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಬಹುದು. ಕೇಳಿಸಿಕೊಳ್ಳುವುದು ಕೂಡ ಒಂದು ಕಲೆ. 10ನೆಯ ನಿಯಮ. ಮಾತನಾಡುವಾಗ ಸ್ಪಷ್ಟವಾಗಿ ಮಾತನಾಡಿ. ನಮ್ಮ ಸಮಸ್ಯೆಗಳಲ್ಲಿ ಅರ್ಧದಷ್ಟು ಸಮಸ್ಯೆಗಳು ಹುಟ್ಟುವುದು ನಮ್ಮ ಅಸ್ಪಷ್ಟತೆಯಿಂದ. ನಮಗೆ ಏನು ಬೇಕು, ನಮ್ಮ ಮನಸ್ಸಿಗೆ ಏನು ನೋವಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳುವುದಿಲ್ಲ. ಎಲ್ಲವೂ ಸರಿಯಿದೆ ಎಂದು ಮೇಲ್ನೋಟಕ್ಕೆ ಹೇಳುತ್ತೇವೆ, ಆದರೆ ಒಳಗೊಳಗೆ ಕೊರಗುತ್ತೇವೆ. ಪೀಟರ್ಸನ್ ಹೇಳುತ್ತಾರೆ, ಅಸ್ಪಷ್ಟತೆ ಅಥವಾ ಗೊಂದಲ ಭಯವನ್ನು ಹುಟ್ಟಿಸುತ್ತದೆ. ನೀವು ನಿಮ್ಮ ಸಂಗಾತಿಯ ಜೊತೆಗೋ ಅಥವಾ ಬಾಸ್ ಜೊತೆಗೋ ಮಾತನಾಡುವಾಗ ಸಮಸ್ಯೆ ಏನು ಎಂಬುದನ್ನು ನೇರವಾಗಿ, ಗೌರವಯುತವಾಗಿ ಮತ್ತು ನಿಖರವಾಗಿ ಹೇಳಿ. ನಿಮ್ಮ ಭಾವನೆಗಳಿಗೆ ಸರಿಯಾದ ಪದಗಳನ್ನು ಜೋಡಿಸಿದಾಗ ಆ ಭಾವನೆಗಳ ಭಾರ ಕಡಿಮೆಯಾಗುತ್ತದೆ. ಸಮಸ್ಯೆ ಏನೆಂದು ಗೊತ್ತಾದರೆ ತಾನೇ ಅದಕ್ಕೆ ಪರಿಹಾರ ಹುಡುಕಲು ಸಾಧ್ಯ. 11ನೆಯ ನಿಯಮ. ಜನರ ಸಾಮರ್ಥ್ಯವನ್ನು ಗುರುತಿಸಿ. ಮೂಲದಲ್ಲಿ ಸ್ಕೇಟ್ ಬೋರ್ಡಿಂಗ್ ಉದಾಹರಣೆ ಇದ್ದರೂ ಇದರ ಸಾರ ಇಷ್ಟೇ. ಜನರು ಏನಾಗಿದ್ದಾರೋ ಅದನ್ನಷ್ಟೇ ನೋಡಬೇಡಿ, ಅವರು ಏನಾಗಬಲ್ಲರು ಎನ್ನುವುದನ್ನು ನೋಡಿ. ನಾವು ಜನರನ್ನು ಅವರ ಇಂದಿನ ತಪ್ಪುಗಳಿಂದ ಅಳೆಯುತ್ತೇವೆ. ಆದರೆ ಪ್ರತಿಯೊಬ್ಬರಲ್ಲೂ ಬೆಳೆಯುವ ಶಕ್ತಿಯಿದೆ. ಒಬ್ಬ ವಿದ್ಯಾರ್ಥಿ ಫೇಲ್ ಆದರೆ ಅವನು ದಡ್ಡ ಎಂದು ಹಣೆಪಟ್ಟಿ ಹಚ್ಚಬೇಡಿ. ಅವನಲ್ಲಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ. ನೀನು ಇದಕ್ಕಿಂತ ಉತ್ತಮವಾಗಿ ಮಾಡಬಲ್ಲೆ ಎಂದು ನಂಬಿಕೆ ತುಂಬಿ. ನಾವು ಜನರನ್ನು ಹೇಗೆ ನೋಡುತ್ತೇವೆಯೋ ಅವರು ಹಾಗೆಯೇ ರೂಪುಗೊಳ್ಳುತ್ತಾರೆ. ಕೊನೆಯದಾಗಿ 12ನೆಯ ನಿಯಮ. ಇದು ಕೇಳಲು ಬಹಳ ಸುಂದರವಾಗಿದೆ. ರಸ್ತೆಯಲ್ಲಿ ಯಾವುದಾದರೂ ಬೆಕ್ಕು ಸಿಕ್ಕರೆ ಅದನ್ನು ಪ್ರೀತಿಯಿಂದ ಮುಟ್ಟಿ ಮಾತನಾಡಿಸಿ. ಇದು ಕೇವಲ ಬೆಕ್ಕಿನ ಬಗ್ಗೆ ಅಲ್ಲ, ಇದು ಜೀವನದ ದುಃಖದ ನಡುವೆಯೂ ಸಿಗುವ ಸಣ್ಣ ಸಣ್ಣ ಖುಷಿಗಳ ಬಗ್ಗೆ. ಪೀಟರ್ಸನ್ ಅವರ ಮಗಳು ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬದುಕೆ ಕತ್ತಲಲ್ಲಿ ಮುಳುಗಿತ್ತು.
ಅಂತಹ ಸಮಯದಲ್ಲೂ ರಸ್ತೆಯಲ್ಲಿ ಸಿಗುವ ಬೆಕ್ಕುಗಳು ಅವರಿಗೆ ಒಂದೆರಡು ಕ್ಷಣಗಳ ನೆಮ್ಮದಿ ನೀಡುತ್ತಿದ್ದವು. ಬದುಕು ಕಷ್ಟಗಳಿಂದ ಕೂಡಿದೆ ನಿಜ, ಸಾವು ನೋವುಗಳು ಇದ್ದೇ ಇವೆ. ಆದರೆ ಇವೆಲ್ಲದರ ನಡುವೆ ಒಂದು ಸುಂದರವಾದ ಸೂರ್ಯಾಸ್ತ, ಮಗುವಿನ ನಗು, ಒಂದು ಕಪ್ ಕಾಫಿಯ ರುಚಿ ಅಥವಾ ಹಳೆಯ ಹಾಡು ಇವು ನಮಗೆ ಬದುಕಲು ಧೈರ್ಯ ನೀಡುತ್ತವೆ. ನಾವು ದೊಡ್ಡ ದೊಡ್ಡ ಸುಖಗಳಿಗಾಗಿ ಕಾಯುತ್ತಾ ದಿನನಿತ್ಯ ಸಿಗುವ ಈ ಸಣ್ಣ ಸಣ್ಣ ಅದ್ಭುತಗಳನ್ನು ಕಡೆಗಣಿಸುತ್ತೇವೆ. ಕತ್ತಲೆಯಲ್ಲಿ ಬೆಳಕಿನ ಕಿರಣವನ್ನು ಹುಡುಕುವುದು ಹೇಗೆ ಎಂಬುದನ್ನು ಈ ನಿಯಮ ಕಲಿಸುತ್ತದೆ. ಸ್ನೇಹಿತರೆ, ಈ 12 ನಿಯಮಗಳು ಕೇವಲ ಪುಸ್ತಕದ ಮಾತುಗಳಲ್ಲ, ಇವು ನಮ್ಮನ್ನು ನಾವು ತಿದ್ದಿಕೊಳ್ಳುವ ಉಳಿಗಳು. ಬದುಕು ಎಂದರೆ ಕೇವಲ ಉಸಿರಾಡುವುದಲ್ಲ, ಜವಾಬ್ದಾರಿಯನ್ನು ಹೊತ್ತು ಕಷ್ಟಗಳನ್ನು ಎದುರಿಸಿ ಅರ್ಥಪೂರ್ಣವಾಗಿ ಬದುಕುವುದು. ನೀವು ನಿಮ್ಮ ಬದುಕಿನ ಲೇಖಕರು. ಇಂದೇ ನಿರ್ಧರಿಸಿ, ನಾನು ನನ್ನ ಸೋಲುಗಳನ್ನು ಮೆಟ್ಟಿ ನಿಲ್ಲುತ್ತೇನೆ, ನನ್ನ ಬದುಕನ್ನು ನಾನೇ ರೂಪಿಸಿಕೊಳ್ಳುತ್ತೇನೆ ಎಂದು. ಈ ವಿಷಯಗಳು ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಜ್ಞಾನ ಹಂಚಿದಷ್ಟು ಹೆಚ್ಚುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ಪುಸ್ತಕ ಮತ್ತು ಜೀವನ ಪಾಠದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.